ದಂಡಾಧಿಕಾರಿಗಳ ಕಚೇರಿಯಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಎನ್. ಸುಧೀಂದ್ರ ಅವರು, ಛತ್ರಪತಿ ಶಿವಾಜಿಯವರು ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸಿದ ಧೀರ ನಾಯಕರು ಎಂದು ತಿಳಿಸಿದರು. ಅನೇಕ ಸಮಕಾಲೀನ ರಾಜರ ನಡುವೆ ಧೈರ್ಯ, ಶೌರ್ಯ ಮತ್ತು ಚಾತುರ್ಯದಿಂದ ಆಡಳಿತ ನಡೆಸಿದ ಶಿವಾಜಿಯವರು ಭಾರತೀಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ ಎಂದರು. ಮುಘಲ್ ಸಾಮ್ರಾಟ ಔರಂಗಜೇಬ್ ಅವರನ್ನು ತಂತ್ರಜ್ಞಾನದ ಮೂಲಕ ಎದುರಿಸಿ ಮಣಿಸಿದ ಕೀರ್ತಿ ಶಿವಾಜಿಯವರಿಗೆ ಸಲ್ಲುತ್ತದೆ. ಅವರ ಧರ್ಮನಿಷ್ಠೆ, ರಾಷ್ಟ್ರಭಕ್ತಿ, ಆಡಳಿತಪಟುತೆ ಮತ್ತು ಶಿಸ್ತುಬದ್ಧ ಜೀವನವು ಇಂದಿನ ಪೀಳಿಗೆಗೆ ಆದರ್ಶವಾಗಬೇಕು ಎಂದು ಕರೆ ನೀಡಿದರು. ಶ್ರೀನಿವಾಸಪುರ ತಾಲೂಕು ಆಡಳಿತ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠಿ ಪರಿಷತ್ ಸಹಯೋಗದಲ್ಲಿ ಈ ಜಯಂತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಶಿವಾಜಿ ಮಹಾರಾಜರ ಜೀವನ ಸಾಧನೆಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಸಂಘದ ಅಧ್ಯಕ್ಷರು ಶ್ರೀ ನಾರಾಯಣರಾವ್ ಮಾನೆ, ರಾಮಕೃಷ್ಣರಾವ್ ಮಾನೆ, ನಾರಾಯಣರಾವ್ ಗಾಯಕ್ವಾಡ್, ಕಾರ್ಯದರ್ಶಿ ಮನ್ನುರಾವ್, ಜಗದೀಶ್ ರಾವ್ ಮೊರೆ, ಖಜಾಂಚಿ ಸಾರಥಿ ಬೌನ್ಸ್ಲೆ, ಪುರುಷೋತ್ತಮರಾವ್ ಮಾನೆ, ವಿ. ಶಂಕರ್ ರಾವ್ ಮಾನೆ, ಅರುಣ್ ರಾವ್, ನಾರಾಯಣರಾವ್ ಪವಾರ್, ಗಣೇಶ್ ರಾವ್ ಮಾನೆ ಸೇರಿದಂತೆ ಹಲವು ಸದಸ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ರಾಷ್ಟ್ರಗೀತೆ ಗಾಯನದೊಂದಿಗೆ ಸಮಾರೋಪಗೊಂಡಿತು. ಶಾಸಕರ ಅಸಮಾಧಾನ. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆ ಶಾಸಕರು ಹಲವು ಬಾರಿ ತಹಶೀಲ್ದಾರ್ ಅವರನ್ನು ಸಂಪರ್ಕಿಸಿದರೂ ಪ್ರತಿಕ್ರಿಯೆ ಸಿಗಲಿಲ್ಲ ಎಂದು ತಿಳಿದುಬಂದಿದೆ. ನನ್ನ 45 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ತಹಶೀಲ್ದಾರನ್ನು ನೋಡಿಲ್ಲ ಎಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರುವುದು ಗಮನಾರ್ಹ. ಸಾರ್ವಜನಿಕರ ಪ್ರಶ್ನೆ. ರಾಜಕೀಯವಾಗಿ ಸೂಕ್ಷ್ಮ ತಾಲೂಕಾಗಿರುವ ಶ್ರೀನಿವಾಸಪುರದಲ್ಲಿ ತಹಶೀಲ್ದಾರ್ ತಮ್ಮ ಕಾನೂನು ವ್ಯಾಪ್ತಿಯೊಳಗೆ ಕರ್ತವ್ಯ ನಿರ್ವಹಿಸುತ್ತಿರುವರೆ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿಯುತ್ತಿರುವರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಮೂಡಿದೆ. ಸರ್ಕಾರ ಮತ್ತು ಮೇಲಧಿಕಾರಿಗಳು ತಕ್ಷಣ ಗಮನಹರಿಸಿ ಸಮಗ್ರ ತನಿಖೆ ನಡೆಸಬೇಕು. ಕಚೇರಿಯಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಪ್ರವೇಶವನ್ನು ಖಚಿತಪಡಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ದೇಶ ಕಂಡ ಈ ದೇಶದ ನೆಲದ ಮತ್ತು ಸ್ವಾಭಿಮಾನದ ಪ್ರತೀಕ ನಮ್ಮ ಶಿವಾಜಿ ಮಹಾರಾಜರು. ಅಷ್ಟೇ ಅಲ್ಲ, ಈ ದೇಶದ ಸಂಸ್ಕೃತಿಯ ಪ್ರತೀಕ ಶಿವಾಜಿ ಮಹಾರಾಜರು. ಬಹುಶಃ ಭಾರತವನ್ನು ಆಳಿದ ಅನೇಕ ರಾಜರುಗಳಲ್ಲಿ ಶತ್ರುವನ್ನು ಕೂಡ ಒಂದು ಚೌಕಟ್ಟಿನ ನೆಲೆಯಲ್ಲಿ ನೋಡ್ತಕ್ಕಂಥ ಈ ನೆಲದ ಸಂಸ್ಕೃತಿ ಏನಿದೆ, ಶತ್ರುವನ್ನು ಕೂಡ ಗೌರವಿಸುವಂತಹ ಒಂದು ನೆಲದ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಇದರಲ್ಲಿ ಉಳಿದು ಹೋದ ರಾಜರುಗಳಲ್ಲಿ ಮೊದಲನವರು ಅಶೋಕ ಆದರೆ ಎರಡನೇವರು ಶಿವಾಜಿ ಮಹಾರಾಜರು. ಸೊ ಅಂಥರ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಕರ್ನಾಟಕದ ಕೂಸು, ಇಡೀ ದೇಶನ ತಮ್ಮ ವ್ಯಕ್ತಿಗೆ ಒಂದು ಟೈಮು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ತಗೊಂಡವರು. ಅವರ ಜೇಬನಿಗೆ ದಕ್ಷಿಣದ ಒಂದು ಶಕ್ತಿ ಏನು ಅಂತ ತೋರಿಸಿದ ಮಹಾನುಭಾವರು. ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಕುರಿತು ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. ಅವರ ಆದರ್ಶಗಳನ್ನ, ಅವರ ಧೈರ್ಯನ ನಾವೆಲ್ಲ ರೂಪಿಸ್ಕೊಳ್ಳೋಣ. ಸಮಾಜದ ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲ ಪಣ ತೊಗೊಳ್ಳೋಣ.